ಏರಿಕೆ ಸಂಬಂಧ ಬಿಜೆಪಿ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ. ಇಲ್ಲ, ಬಹಳ ಒಳ್ಳೆಯದು. ಕೊನೆ ಪಕ್ಷನ ಅವರಿಗೆ ಜ್ಞಾನೋದಯ ಆಗಿದೆ, ಬೆಲೆ ಏರಿಕೆ ಆಗಿದೆ ಅಂತ. ಈ ಜನಾಕ್ರೋಶ ರ್ಯಾಲಿ ಏನು ಮಾಡ್ತಾ ಇದ್ದಾರೆ, ಇದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ರೆ ಒಳ್ಳೆಯದು. ನಾವು ಇವಾಗಿಂದ ಅಲ್ಲ, 10 ವರ್ಷದಿಂದ ಹೇಳ್ತಾ ಇದ್ದೀವಿ, ಮೋದಿಯವರ ಆರ್ಥಿಕ ನೀತಿಯಿಂದ ಸಾಮಾನ್ಯ ಜನರ ಬದುಕು ನರಕ ಆಗಿದೆ ಅಂತ. ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆಗೆ ಕಾರಣ ಕೇಂದ್ರ ಸರ್ಕಾರ ಅಲ್ವಾ? ಸಾಮಾನ್ಯ ಪ್ರಜ್ಞೆ ಇಲ್ವಾ ಅವರಿಗೆ? ಈಗ ಪೆಟ್ರೋಲು, ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಗೊತ್ತಾ ಇವರಿಗೆ? ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡಲಿ. ಇವತ್ತು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ. ಇವತ್ತು ನೀವು ಏನು ವರ್ಲ್ಡ್ ಫುಡ್ ಇಂಡೆಕ್ಸ್ನಲ್ಲಿ ನೋಡಿ, ನಾವು 116 ಇದ್ದೀವಿ. ಬಡತನದಲ್ಲಿ ನೋಡಿ, ಬರೀ 1% ಜನ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಇದೆ. ಇವತ್ತು ಬರೀ ಅದಾನಿ ಅಂಬಾನಿಗಳಿಗೆ ನೀತಿ ಮಾಡೋದ್ರಿಂದನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ಸೊ ಇದೇನೇ ಇದ್ರೂ ಕೂಡ ಜನಾಕ್ರೋಶ ರ್ಯಾಲಿ ಮಾಡಬೇಕಾಗಿರೋದು ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ವಿನಃ ನಮ್ಮ ಸರ್ಕಾರದ ವಿರುದ್ಧ ಅಲ್ಲ. ನೋಡಿ, ಬಜೆಟ್ ಸೆಷನ್ ಇತ್ತಲ್ಲ, ಇವರೇ ಬಜೆಟ್ ಸೆಷನ್ ಬಗ್ಗೆ ಚರ್ಚೆ ಮಾಡಿದ್ರ? ಇವರು ಬಜೆಟ್ ಸೆಷನ್ನಲ್ಲಿ ಏನಾದರೂ ಮಾಡಿದ್ರಾ? ಬರೀ ಕೆಲ್ಸಕ್ಕೆ ಬರಲಾರ್ದು ಯಾವುದೋ ಹಲಾಲ್ ಬಜೆಟ್ ಅಂತ ಹೇಳಿದ್ರು, ಯಾವುದೋ ಕೆಲ್ಸಕ್ಕೆ ಬರಲಾರ್ದು ಹನಿ ಟ್ರ್ಯಾಪ್ ವಿಷಯ ತಗೊಂಡ್ರು. ಇದೆಲ್ಲ ಯಾಕೆ ಚರ್ಚೆ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ. ಬಜೆಟ್ ಸೆಷನ್ ಇದ್ದಿದ್ದೇ ಅದಕ್ಕೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಎಳೆಯಾಗಿ ಬಿಚ್ಚಿ ಹೇಳ್ಬೋದಾಗಿತ್ತಲ್ಲ ಜನರಿಗೆ ಎಲ್ಲಿ ನಮ್ಮದು ಲೋಪ ಇದೆ ಅಂತ. ಹೇಳಿದ್ರ? ಅಲ್ಲೇನು ಆಗ್ತಾ ಇರಲಿಲ್ಲ. ಈಗ ಸುಮ್ಮನೆ ಜನರ ಹತ್ರ ಮತ್ತೊಮ್ಮೆ ಹೋಗಿ ಸುಳ್ಳು ಹೇಳೋ ಪ್ರಯತ್ನ ನಡೀತಾ ಇದೆ. ಇವತ್ತೇನು ಯತ್ನಾಳ್ ಅವ್ರದ್ದು ಮತ್ತು ವಿಜೇಂದ್ರ ಅವ್ರದ್ದು ಸಮರ ನಡೀತಾ ಇದೆ ಅಲ್ಲ, ಅದನ್ನು ಮುಚ್ಚಿ ಹಾಕಲಿಕ್ಕೆ ಇವತ್ತು ಸುಮ್ಮನೆ ಜನ ಆಕ್ರೋಶ ರ್ಯಾಲಿಗಳನ್ನು ಮಾಡ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಬೇರೆದೇನೂ ಇಲ್ಲ ಇವರಿಗೆ. ಸೊ ಯಾವುದೇ ರೀತಿಯಾದಂಥ ಇವರಲ್ಲಿ ಸಬ್ಸ್ಟೆನ್ಸ್ ಇಲ್ಲ. ವಾದ ಮಂಡಿಸೋಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಅಥವಾ ಸಾಮರ್ಥ್ಯನೂ ಇಲ್ಲ. ಬಿಜೆಪಿಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆಯಾ? BJP ಏನೇ ಪ್ರಯತ್ನ ಮಾಡಿದ್ರೂ ಒಗ್ಗಟ್ಟಿಲ್ಲ ಇವರೇ. ನಾನು ಅವತ್ತೇ ಹೇಳಿದ್ದೀನಲ್ಲ, YJP, VJP, AJP ಇವೆಲ್ಲನೂ ಕೂಡ ಇದೆ. ಅಲ್ಲಿ ನಾಯಕತ್ವದ ಕೊರತೆ ಇದೆ, ಅಲ್ಲಿ ಸಾಮರ್ಥ್ಯದ ಕೊರತೆ ಇದೆ. ನೀವೇ ನೋಡಿದ್ರಲ್ಲ ಮೊನ್ನೆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಬಾವಿಗೆ ಬೀಳಿ ಅಂತಾರೆ, BJP ಸ್ಟೇಟ್ ಪ್ರೆಸಿಡೆಂಟವರು ವಾಕೌಟ್ ಅಂತಾರೆ. ಅರ್ಧ ಜನ ವಾಕೌಟ್ ಮಾಡ್ತಾರೆ, ಅರ್ಧ ಜನ ಬಾವಿಗೆ ಬೀಳ್ತಾರೆ. ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ ಇದರಲ್ಲಿ. ಇವತ್ತು ಕೂಡ ಯತ್ನಾಳ್ ಅವ್ರದ್ದು ಉಚ್ಚಾಟನೆ ಆಗಿದೆ. ಕೆಲವು ಜನ ಇಲ್ಲ ವಾಪಸ್ ಗರ್ವಾಪ್ಸಿ ಮಾಡ್ಕೋಬೇಕು ಅಂತಾರೆ, ಇನ್ನು ಕೆಲವು ಜನ ಇಲ್ಲ ಬೇಡ ಅಂತಾರೆ. ಸೊ ಅಲ್ಲಿ ನೀವು ಹೇಳ್ದಂಗೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಅನಿವಾರ್ಯತೆ ಇದೆ. ಅದರಲ್ಲಿ ಜಗಳದ ನಡುವೆ 18 ಶಾಸಕರು ಅಮಾನತಾಗಿರೋದು ನೋಡಿ, 18 ಜನ ಶಾಸಕರನ್ನ ಯಾಕೆ ಅಮಾನತ್ ಮಾಡಿದ್ದು? ಸ್ಪೀಕರ್ ಅವರ ಕುರ್ಚಿ ಬಳಿ ಹೋಗಿ ಸ್ಪೀಕರ್ ಓದ್ತಾ ಇರುವಂಥ ವಿಧೇಯಕವನ್ನು ಕಸ್ಕೊಂಡು ಅದನ್ನು ಹರಿಯೋದು ಎಷ್ಟು ಸೂಕ್ತ? ಸದನವನ್ನು ಸರಿಯಾಗಿ ನಡೆಸೋದು ಬರೇ ಆಡಳಿತ ಪಕ್ಷದಷ್ಟೇನಾ ಅಥವಾ ಸ್ಪೀಕರ್ದಷ್ಟೇನಾ? ಒಬ್ಬರು ಶಾಸಕರಾಗಿ ನಮ್ಮದೆಲ್ಲರದು ಜವಾಬ್ದಾರಿ ಹೌದಾ ಇಲ್ಲ? ಪ್ರತಿಭಟನೆ ಮಾಡಿ, ಬಾವಿಗೆ ಬೀಳಿ, ಬೇಕಿದ್ರೆ ನಿಮ್ಗೆ ಅವಕಾಶ ಇದೆ ಮಾತಾಡಲಿಕ್ಕೆ, ಚರ್ಚೆ ಮಾಡಿ. ನಿಮ್ಮ ವಾದವನ್ನು ಅಲ್ಲಿ ಮಂಡ್ಸೋಕ್ಕಾಗಿಲ್ಲ ಅಂದರೆ ಮಾಧ್ಯಮದಲ್ಲಿ ಬಂದು ಮಂಡಿಸಿ. ಯಾರು ಬೇಡ ಅಂದಿದ್ದಾರೆ? ಆದರೆ ಹೋಗ್ಬಿಟ್ಟು ಸ್ಪೀಕರ್ ಕುರ್ಚಿ ಪಕ್ಕದಲ್ಲಿ ಹೋಗ್ಬಿಟ್ಟು ವಿಧೇಯಕನ್ನು ಹರಿಯೋದು, ಅವ್ರ ಮುಖದ ಮೇಲೆ ಹಾಕೋದು, ಅದೆಲ್ಲನೂ ಕೂಡ ಮಾಡಿದ್ರೂ ಕೂಡ ಸುಮ್ಮನೆ ಇರಬೇಕಾ? ನನ್ನ ಪ್ರಕಾರ 6 ತಿಂಗಳಿರಲಿಲ್ಲ. ನಾನೇನಾದರೂ ಸ್ಪೀಕರ್ ಇದ್ದರೆ 1 ವರ್ಷ ಬ್ಯಾನ್ ಮಾಡ್ತಾಯಿದ್ದೆ. ಈಗ ಮಾಡಿಲ್ಲ ಅಂದರೆ ಅದು ಅವ್ರಿಗೆ ಇಷ್ಟ ಅಲ್ಲ, ಅವ್ರ ಜವಾಬ್ದಾರಿ ಅಲ್ವಾ ಅದು? ಅವ್ರು ಸರಿಯಾಗಿ ಏನೋ ವಿಧಾನಸೌಧದಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತಾ? ನಿಮಗೆ ಶಾಸಕರದ್ದು ಎಲ್ಲ ಪರ್ಕ್ಸು ಪ್ರಿವಿಲೇಜ್ ಬೇಕು, ಆದರೆ ಜವಾಬ್ದಾರಿ ಬೇಡವಾ ನಿಮಗೆ? ನಿಮ್ಮ ಕರ್ತವ್ಯ ಏನಿದೆ ಅಂತ ಮರ್ತೋಗ್ಬಿಟ್ಟಿದ್ದೀರಾ? ನಾವು ಕೂಗ್ತೀವಿ ಅಸೆಂಬ್ಲಿನಲ್ಲಿ, ನಾವು ವಾದವನ್ನು ಮಂಡಿಸ್ತೀವಿ. ಆದರೆ ಯಾವತ್ತನ ಹೋಗಿ ಪೀಠದ ಮೇಲೆ ನಾವು ಏನಾದ್ರು ದಾಳಿ ಮಾಡಿದ್ದೀವಾ? ಒಂದು ವೇಳೆ ಕ್ಷಮೆ ಕೇಳಿದ್ರೆ ರಾಜ್ಯಪಾಲರ ಕೆಲ ಬಿಲ್ಗಳನ್ನ ವಾಪಸ್ ಕಳಿಸಿದ್ದಾರೆ ಸರ್. ನಿಮ್ಮ ಪಂಚಾಯತ್ ರಾಜ್ ವಿವಿ ಬಿಲ್ ಕೂಡ ವಾಪಸ್
ಬರಲಿ ನೋಡೋಣ, ವಿ ವಿಲ್ ಇವ್ಯಾಲ್ಯೂಯೇಟ್. ಹೊಸದೇನಿದೆ ಹೇಳಿ ಇದರಲ್ಲಿ? ನಾನು ಹೇಳ್ತಾ ಇದ್ದಂಗೆ ತಮಿಳ್ನಾಡುನಲ್ಲಿ ಮಾಡಿದ್ದಾರೆ, ಕೇರಳನಲ್ಲಿ ಮಾಡಿದ್ದಾರೆ. ರಾಜ್ಯಪಾಲರ ಕಚೇರಿಗಳನ್ನು BJP ಕಚೇರಿ, ಕೇಶವ ಕೃಪಾದ ಏನು ಬ್ರಾಂಚ್ ಆಫೀಸ್ಗಳು ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಸರ್ಕಾರಗಳು? ವಿ ವಿಲ್ ಟೇಕ್, ಮತ್ತೊಮ್ಮೆ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಮತ್ತೊಮ್ಮೆ ಕಳಿಸ್ತೀವಿ. ಕನ್ವಿನ್ಸ್ ಆಗಿಲ್ಲ ಅಂದರೆ ತಮಿಳ್ನಾಡಿನಲ್ಲಿ ಹೇಗೆ ಸುಪ್ರೀಂ ಕೋರ್ಟ್ ಮೆಟ್ಲು ಏರಿದ್ರು ಏರಬೇಕಾಗುತ್ತೆ. ನಾವೇನು ಮಾಡೋಕ್ಕಾಗುತ್ತೆ? ಅಂತ್ಯ ಮಾಡಬೇಕಾಗಿರೋ ಜಿಮ್ಮೆದಾರಿ ಯಾರ್ದ್ರಿ? ನಾವು ಬಿಲ್ ತರಬೇಕಂದ್ರೆ ಹಾಗೆ ತರೋಕ್ಕಾಗತ್ತಾ? ಅದು ಸದನದಲ್ಲಿ ಚರ್ಚೆ ಆಗುತ್ತಲ್ವಾ, ವೋಟಿಂಗ್ ಆಗುತ್ತಲ್ವಾ? ಅಂದರೆ ಸದನದಲ್ಲಿ ತೀರ್ಮಾನಗಳನ್ನು ಮೀರಿ ರಾಜ್ಯಪಾಲರು ಕೊಡ್ತಾರೆ ಅಂದರೆ ಅದು ಸರಿನಾ? ನೀವೇ ಹೇಳಿ. ಒಂದು ವಿಧೇಯಕವನ್ನು ಅಂಗೀಕರಿಸೋದು ಯಾರು? ಸದನಕ್ಕಿಂತ ಸುಪ್ರೀಮಾಗಿ ನೀವು ಬಿಹೇವ್ ಮಾಡಿದ್ರೆ, ಅದನ್ನು ಕೇಂದ್ರ ಸರ್ಕಾರದ ಮಾತು ಕೇಳಿ ಅಥವಾ BJP ಅವ್ರ ಮಾತು ಕೇಳಿ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಕೊಗ್ಗಲೆ ಅಲ್ವಾ? ಸರ್, ನಾಮನಿರ್ದೇಶನ ಸ್ಥಾನಗಳು ವಿಳಂಬ ಆಗ್ತಾ ಇದೆ ಸರ್, ಫೈನಲ್ ಆಗ್ಬೋದು ಸರ್ ನಾಡಿದ್ದಲ್ಲಿ? ನೋಡೋಣ. ನಾಳೆ ನಾಡಿದ್ದೆಲ್ಲ ಹೋಗ್ತಾ ಇದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. MLCಗಳಿರ್ಬೋದು, ನಾಮನಿರ್ದೇಶನಗಳಿರ್ಬೋದು, ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು, ಎಲ್ಲನೂ ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡಿಗೆ. ಅಲ್ಲಿ ಅವರೆಲ್ಲ ಏನು ತೀರ್ಮಾನ ತಗೋತಾರೆ ಅದ್ರ ಪ್ರಕಾರ ನಡ್ಕೋತೀವಿ. 2 ವರ್ಷ ಆಗ್ತಾ ಬಂತು ಸರ್, ಪುನರ್ರಚನೆ ಏನಾರು ಆಗ್ಬೋದು ಸರ್? ಅದೆಲ್ಲನೂ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ಮೇಲೆ. ಅದು ಇಲ್ಲಿ ನಿಮ್ಮ ಮುಂದೆ ಅಧ್ಯಕ್ಷರ ಮನೆ ಹೊರಗಡೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಅಲ್ಲಿ ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ತಾರೆ. ಆಗಲೇ ಒಂದು ಸರಿ ರಿಪೋರ್ಟ್ ಕಾರ್ಡ್ ತೊಗೊಂಡಿದ್ದಾರೆ ಎಲ್ಲರದು. ನೋಡೋಣ ಏನೇನು ಚರ್ಚೆ ಮಾಡ್ತಾರೆ ಅಂತ. ಸಾಕಷ್ಟು ಜನ ಆಕಾಂಕ್ಷಿಗಳು ಮಾಡಿ ಅಂತ ಒತ್ತಡ ಹೇರ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ BJP ಥರ ಅಲ್ಲ ಇವರೇ. ನಮ್ಮದರಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಏನಿದ್ರೂ ಕೂಡ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ತಾವು ತಮ್ಮ ಏನೇ ಸಲಹೆ ಇರ್ಬೋದು, ಸೂಚನೆ ಇರ್ಬೋದು, ಸಮಸ್ಯೆಗಳಿರ್ಬೋದು, ಅಲ್ಲಿ ನೀವು ಹೇಳ್ಬೋದು. ಅದ್ರ ತಕ್ಕಂಗೆ ಪರಿಹಾರ ಹೈಕಮಾಂಡ್ ಕೊಡ್ತಾರೆ. KPCC ಅಧ್ಯಕ್ಷರ ಬದಲಾವಣೆ ಉತ್ತರ ಕರ್ನಾಟಕಕ್ಕೆ ಸಿಗುತ್ತೆ ಅಂತ ವಾಟ್ ಎವರ್, ಅದೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಊಹಾಪೋಹ ಇವರೇ, ನಮ್ಗೆ ಗೊತ್ತಿಲ್ಲ. ಅಂಥದ್ದು ಯಾವುದೇ ಚರ್ಚೆ ನಮ್ಮಲ್ಲಿ ನಡೆದಿಲ್ಲ. ಕಲ್ಯಾಣ ಕರ್ನಾಟಕ ಖುಷಿ ಆಗ್ತದೆ ಇಲ್ವಾ ಸರ್? ನೋಡಿ ಅಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ. ನನಗೆ ಗೊತ್ತಿರೋ ಬಗ್ಗೆ ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ ಈಗ. ಅಲ್ಲಿ ಸಮಸ್ಯೆಗಳು ಬೇರೆ. ಅಲ್ಲಿ ಅವರು ಸದ್ಯಕ್ಕೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಇರ್ಬೋದು, ಎಲೆಕ್ಟ್ರಲ್ ವೋಟರ್ ಲಿಸ್ಟ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಬಿಹಾರ್ ಎಲೆಕ್ಷನ್ದು ಚರ್ಚೆ ನಡೀತಾ ಇದೆ. ಅದು ಹೊರತುಪಡಿಸಿ ಕರ್ನಾಟಕದ ಇನ್ನೂ ಬಂದಿಲ್ಲ. ನೀವು ಹೇಳ್ದಂಗೆ MLCಗಳದ್ದೇನು ಸ್ಥಾನಗಳು ತುಂಬಬೇಕು ಅದ್ರ ಬಗ್ಗೆ ತಕ್ಷಣವಾಗಿ ಆಗಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲಿ ಚರ್ಚೆ ನಡೀತಾ ಇರೋದು. ಎಲೆಕ್ಷನ್, PCC ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ, ಕ್ಯಾಬಿನೆಟ್ ರೀಶಫಲ್ ಇದೆ, ಅವೆಲ್ಲ ಕೂಡ ತಮ್ಮಲ್ಲಿ ಇರೋದು ಹೊರತು ಅಲ್ಲಿ 10 ಜನಪಥ್ನಲ್ಲಿರ್ಬೋದು ಅಥವಾ ಇಂದಿರಾ ಭವನ್ನಲ್ಲಿರ್ಬೋದು ನಡೀತಾ ಇಲ್ಲ. ಹೇಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.